ತೆಗೀರಲ್ಲ ನಿಮಗೆ ಗೊತ್ತಾಗಲ್ಲ ಕಂಡ್ರಲ್ಲ ಇಳಿಗಲ್ಲ ಒಂಥರ ಇಲ್ಲೇ ಆತ್ಲಾಗಿತ್ತ ಓಡಾಡ್ತಾವಲ್ಲ ಗುಂಡಿ ಕೊಟ್ಟಾಗ ಒಂಥರ ಹುಡುಗ ಅಲ್ಲ ಮತ್ತೆ ನಾನು ಏರಿ ಬಿಡ್ತೀನಿ ನಮ್ಮ ಬೀರಪ್ಪನಿಗೂ ಮತ್ತೆ ಹಿಂಗೆ ಮಾಡೋದಾದ್ರೆ ನಮ್ಮ ತೋಟಕ್ಕೆ ಬರಲೇಬೇಡ್ರಿ ನೀವು ನಾವು ಬದಲೇ ಕರ್ಕೊಂತೀವಿ. ನಮಸ್ಕಾರ ಕನ್ನಡಿಗರೇ, ನಮ್ಮ ಕನ್ನಡ ಸ್ಟುಡಿಯೋ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅದು ದುಡ್ಡೆಲ್ಲ ತಾಕ್ಸೋಣ ಅಂತ ಹೋಗಿದ್ದೀನಿ, ನೀನು ಅರ್ಧೋಗಿರೋ ನೋಟ್ ಕೊಟ್ಟಿದ್ಯಲ್ಲಪ್ಪ, ಅದು ಹೋಗೋದೇ ಇಲ್ಲ. ನಮ್ಮ ಸ್ನೇಹಿತರು ನಾವು ಹೋಗ್ಬೇಕಾರೆ ಹಾಗೆಯೇ ಒಂದು ಸುಂದರವಾದ ಸ್ಥಳ ನೋಡಿದ್ವು. ಆ ಸ್ಥಳನ ನೀವು ನೋಡಬೇಕು, ಮಿಸ್ ಮಾಡದೆ ನೋಡಿ. ಆ ಪೂರ್ತಿ ವಿಡಿಯೋ ನೋಡಿ, ಆ ಸ್ಥಳ ಎಷ್ಟು ಅದ್ಭುತವಾಗಿದೆ ಅಂತ. ಎಲ್ರಿಗೂ ನಮಸ್ಕಾರ. ನಾವೀಗ ಬಂದಿರೋದು ಹಿರಿಯೂರು ತಾಲೂಕು ಮತ್ತೆ ಯಾವುದು ಗೋಲಿಹಾಳಲ್ಲ ಗೋಯಿಲಾಳ ಹತ್ರ ಚಿತ್ರದುರ್ಗ ಮತ್ತೆ ಹಿರಿಯೂರು ಮಧ್ಯದಲ್ಲಿ ಬರುತ್ತೆ. ಇದು ಸೀದಾ ಹೈವೇ ಇದು. ಇಲ್ಲಿ ನೀವು ನೋಡಬಹುದು ತುಂಬಾ ಒಳ್ಳೆ ಒಂದು ದೇವಸ್ಥಾನ, ಸಾಯಿಬಾಬಾ ಮಂದಿರ ಇದು. ಇದು ಸ್ಥಾಪನೆ ಆಗಿತ್ತು ಈಗ ಒಂದು 3-4 ವರ್ಷದಲ್ಲಿ ಇದು ಸ್ಥಾಪನೆ ಆಗಿದೆ. ಇದನ್ನ ಸ್ಥಾಪನೆ ಮಾಡಿದವರು ಗುರುಮೂರ್ತಿ ಸರ್ ಅಂತೇಳಿ, ಅವರು ಅವ್ರ ಗುರುಜಿ. ಮತ್ತೆ ಅವರು
ಚಂದ್ರಾಯಪಟ್ಟಣದಲ್ಲಿ ಒಂದು ಇದೇ ತರ ಒಂದು ಟೆಂಪಲ್ನ ಕಟ್ಟಿದ್ದಾರೆ. ಅಲ್ಲೂ ತುಂಬಾ ಚೆನ್ನಾಗಿದೆ. ಇದು ನಮ್ಗೆಲ್ಲರಿಗೂ ನಮ್ಮ ಇದೇ ತಾಲೂಕರು ಬಹಳ ಹತ್ರ ಆಗುತ್ತೆ. ಈ ಕಡೆ ಯಾವ್ದು ಹೈವೇ ಇದು ದಾವಣಗೆರೆ ಮತ್ತೆ ದುರ್ಗ. ಆಮೇಲೆ ಈ ದಾವಣಗೆರೆನೂ ಹತ್ರ ಆಗುತ್ತೆ. ಅವರು ಮಾಮೂಲಿ ಬಂದವರು ಬಂದು ನೋಡ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಯಾರ್ಯಾರು ವೀಕೆಂಡ್ ಅಲ್ಲಿ ಈಗ ಈ ಸಿನಿಮಾ ಅದೊಂದು ಇನ್ನೊಂದು ಮತ್ತೊಂದು ಅಂತ ಹೋಗ್ಬೇಕು ಅಂತ ಅನ್ಕೊಂಡಿದ್ರು, ಇಂಥ ಒಳ್ಳೆ ಪ್ಲೇಸ್ ಬರ್ರಿ. ಎಷ್ಟೋ ಜನ ಗೊತ್ತಿರಲ್ಲ ಅಲ್ವಾ, ಸಾಯಿಬಾಬಾ ಮಂದಿರ ಇಲ್ಲೇ ಇದೆ ಅಂತ ಗೊತ್ತಿರಲ್ಲ. ಅಂದಿಗೆ ಹೋಗ್ತಾ ಗೊತ್ತಾಗ್ಬಿಡುತ್ತೆ, ಹೈಲೈಟ್ ಆಗಿ ಕಂಡ್ಬಿಡುತ್ತೆ. ಒಂದು 15 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಮೇನ್ ರೋಡ್ ಅಲ್ಲೇ ದೂರದಿಂದಾನೇ ನಿಮಗೆ ಕಾಣುತ್ತೆ. ಯಾಕಂದ್ರೆ ನಾವು ಅಲ್ಲಿಂದಾನೇ ಬರ್ತಾ ಇದೀವಿ, ನಮಗೂ ಗೊತ್ತಿರ್ಲಿಲ್ಲ ಮಾಹಿತಿ. ನೋಡಿ ಹುಡುಕಂಗೆ ಇಲ್ಲ, ಹುಡುಕಂಗೆ ಇಲ್ಲ. ಹಿರಿಯೂರಿಂದ ಚಿತ್ರದುರ್ಗ ರೂಟಿಗೆ ಬಂದ್ರೆ ಹುಡುಕಂಗೆ ಇಲ್ಲ. ಬಸ್ ಟೋಲ್ಗೆ ಇದೆ, ಹುಡುಕಂಗೆ ಇಲ್ಲ. ಗುರೂಜಿ ಅವರು ಇದನ್ನ ಜಾಗ ತಗೊಂಡು 2 ಎಕರೆಯಲ್ಲಿ ಈ ಜಾಗನ ತಗೊಂಡು ಕಟ್ಟಿಸಿದ್ದಾರೆ. ಮತ್ತೆ ಇದು ಖರ್ಚು ಬಂದು 15 ಕೋಟಿ ಖರ್ಚು ಮಾಡಿ ಇದನ್ನ ಕಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿದೆ, ಬಹಳ ಚೆನ್ನಾಗಿದೆ. ನಿಮ್ಗೆ ಏನೋ ಇಲ್ಲಿ ಬರ್ತಿದ್ದಂಗೆ ಏನೋ ಒಂಥರ ಫೀಲು ಆಹಾ ಅಂತ. ನಮ್ಗೆ ಎಲ್ಲೋ ಒಂದು ಏನೋ ಒಂದು ಟೆನ್ಷನಲ್ಲಿ ಹೋಗ್ತಾ ಇದ್ವಿ, ಈಗ ಬಂದ ತಕ್ಷಣ ಒಂಥರ ನೆಮ್ಮದಿ ಸಿಕ್ತು ನಮಗೆ. ಇನ್ನೂ ಒಂದು ಅರ್ಧ ಗಂಟೆ ಇಲ್ಲೇ ಇರೋಣ. ಅನ್ನ ಸಂದರ್ಪಣೆ ಎಲ್ಲ ಆಗ್ತಾ ಇರುತ್ತೆ ಸರ್. ಹೌದಾ? ಪ್ರತಿ ಗುರುವಾರ ಇರುತ್ತೆ. ಗುರುವಾರ ನಾವು ಯಾರನ್ನು ಮಾಡಿಸ್ಬೇಕಂದ್ರೆ ಇದನ್ನು ಅಲ್ಲಿಂದ ಗೊತ್ತಾಗ್ತದೆ ಎಷ್ಟೊಂದು ಕೊಟ್ಟು ಅವ್ರ ಅನ್ನ ಸಂದರ್ಪಣೆ. ಇನ್ನೊಂದು ಸ್ನೇಹಿತರೆ, ಹಿಂಗೆ ಭೇಟಿ ಕೊಟ್ಟಾಗ, ಯಾರಾಗಲಿ ಭೇಟಿ ಕೊಟ್ಟಾಗ ನಿಮ್ಗೆ ಕೈಲಾದಷ್ಟು ಒಂದು ಅನ್ನ ಸಂತರ್ಪಣೆಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ. ನೀವೇನು ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದು ಏನು ಬೇಕಾದ್ರೂ ಮಾಡಿದ್ವಿ. ತುಂಬ ಚೆನ್ನಾಗಿದೆ, ಬನ್ನಿ ನೋಡಿ. ನಿಮ್ಮ ಸ್ನೇಹಿತರಿಗೂ ಹೇಳಿ, ನಿಮ್ಮ ಕುಟುಂಬದವ್ರಿಗೆ ಎಲ್ಲರಿಗೂ ಕರ್ಕೊಂಬನ್ನಿ. ಒಂದು ನೆಮ್ಮದಿ ಸಿಗುತ್ತೆ. ಏನೇ ಟೆನ್ಷನ್ ಇದ್ರೂ ಒಂದಷ್ಟು ದೂರ ಆಗುತ್ತೆ. ಟೆನ್ಷನ್ ದೂರ ಆಗಿ ಮನಃಶಾಂತಿ ಸಿಗುತ್ತೆ. ಬನ್ನಿ, ಬಂದು ನೋಡ್ಕೊಂಡು ಹೋಗಿ. ಧನ್ಯವಾದ.